ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರ ಅಸ್ಥಿ ವಿಸರ್ಜನೆಯನ್ನ ಇಂದು ಮಾಡಲಾಯಿತು. ಕಾವೇರಿಯಲ್ಲಿ ಕುಟುಂಬಸ್ಥರಿಂದ ಅಸ್ಥಿ ವಿಸರ್ಜನೆಯನ್ನ ಮಾಡಲಾಯಿತು. ಪಶ್ಚಿಮ ವಾಹಿನಿ ಬಳಿಯ ಕಾವೇರಿಯಲ್ಲಿ ವಿಸರ್ಜನೆಯನ್ನ ಮಾಡಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಮಂಡ್ಯ ಶ್ರೀರಂಗಪಟ್ಟಣ ತಾಲೂಕಿನ ಪಶ್ಚಿಮ ವಾಹಿನಿಯಲ್ಲಿ ಅಸ್ಥಿ ವಿಸರ್ಜನೆಯನ್ನ ಮಾಡಲಾಯಿತು. ಮಾಜಿ ಶಿಕ್ಷಣ ಸಚಿವ ಹಾಗೆ ತಿಪಟೂರು ಕ್ಷೇತ್ರದ ಜನಪ್ರಿಯ ಶಾಸಕರಾಗಿದ್ದ ಬಿಸಿ ನಾಗೇಶ್ ಅವರು ವಿಧಿವಶರಾಗಿದ್ದರು. ಇವತ್ತು ಅವರ ಅಸ್ಥಿಯನ್ನ ವಿಸರ್ಜನೆ ಮಾಡಲಾಯಿತು. ಇವರು ಅಧಿಕಾರಾವಧಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದಿಟ್ಟ ನಿರ್ಧಾರಗಳನ್ನು ಕೈಗೊಂಡಿದ್ರು. ಅವರ ಸರಳ ಸಜ್ಜನಿಕೆ ವ್ಯಕ್ತಿತ್ವದಿಂದಲೂ ಕೂಡ ಗುರುತಿಸಿಕೊಂಡಿದ್ರು. ಅವರ ನಿಧನ ರಾಜಕೀಯದಲ್ಲಿ ಬಹಳ ದೊಡ್ಡ ನಷ್ಟವನ್ನು ಉಂಟು ಮಾಡಿರುವಂಥದ್ದು. ಇವತ್ತು ಮಾಜಿ ಸಚಿವ ಬಿಸಿ ನಾಗೇಶ್ ಅವರ ಅಸ್ಥಿಯನ್ನು ವಿಸರ್ಜನೆ ಮಾಡಲಾಯಿತು. ಕಾವೇರಿಯಲ್ಲಿ ಕುಟುಂಬಸ್ಥರಿಂದ ಅಸ್ಥಿಯನ್ನು ವಿಸರ್ಜನೆ ಮಾಡಿರುವಂಥದ್ದು. ಪಶ್ಚಿಮ ವಾಹಿನಿ ಬಳಿಯ ಕಾವೇರಿಯಲ್ಲಿ ವಿಸರ್ಜನೆಯನ್ನ ಮಾಡಿರುವಂಥದ್ದು. ಮಂಡ್ಯ ಶ್ರೀರಂಗಪಟ್ಟಣ ತಾಲೂಕಿನ ಪಶ್ಚಿಮ ವಾಹಿನಿಯಲ್ಲಿ ಮಾಡಿರುವಂಥದ್ದು. ಅರ್ಚಕ ಡಾಕ್ಟರ್ ಭಾನುಪ್ರಕಾಶ್ರಿಂದ ವೈದಿಕ ಕ್ರಿಯಾ ಕಾರ್ಯವನ್ನು ಕೂಡ ಮುಂದುವರಿಸಲಾಗಿತ್ತು. ಹಾಗೆ ಮಗ ವಿಶ್ವದೀಪ್ ಅವರಿಂದ ಕೂಡ ಕಾವೇರಿ ನದಿಯಲ್ಲಿ ಅಸ್ಥಿ ವಿಸರ್ಜನೆಯನ್ನ ಮಾಡಲಾಯಿತು. ತುಮಕೂರಲ್ಲಿ ಬಹಳ ದೊಡ್ಡ ಹೆಸರನ್ನ ಮಾಡಿದ್ರು. ಹಾಗೆ ಮಾಜಿ ಶಿಕ್ಷಣ ಸಚಿವರು ಕೂಡ ಆಗಿದ್ರು. ಅವರು ತೆಗೆದುಕೊಂಡಂತ ನಿರ್ಧಾರಗಳು ಬಹಳ ದಿಟ್ಟ ನಿರ್ಧಾರಗಳನ್ನ ಮಾಜಿ ಸಚಿವರು ತೆಗೆದುಕೊಳ್ತಾ ಇರುವಂಥದ್ದು. ಈಗ ನಮ್ಮ ಜೊತೆ ಇಲ್ಲ. ಅವರ ಅಸ್ಥಿಯನ್ನ ಇವತ್ತು ವಿಸರ್ಜನೆಯನ್ನ ಮಾಡಲಾಯಿತು. ಕಾವೇರಿಯಲ್ಲಿ ಕುಟುಂಬಸ್ಥರು ಅವರ ಅಸ್ಥಿಯನ್ನು ಕೂಡ ವಿಸರ್ಜನೆಯನ್ನ ಮಾಡಿದ್ರು. ಇದು ರಾಜಕೀಯ ರಂಗದಲ್ಲೂ ಕೂಡ ಬಹಳ ದೊಡ್ಡ ನಷ್ಟ. ಬಿಸಿ ನಾಗೇಶ್ ಅವರನ್ನ ಕಳೆದುಕೊಂಡಿರುವಂಥದ್ದು. ಪಶ್ಚಿಮ ವಾಹಿನಿ ಬಳಿಯ ಕಾವೇರಿಯಲ್ಲಿ ಅವರ ಕುಟುಂಬ ಸಮೇತರಾಗಿ ಈ ಅಸ್ಥಿಯನ್ನು ವಿಸರ್ಜನೆ ಮಾಡಿರುವಂಥದ್ದು. ಮಂಡ್ಯ ಶ್ರೀರಂಗಪಟ್ಟಣ ತಾಲೂಕಿನ ಪಶ್ಚಿಮ ವಾಹಿನಿಯಲ್ಲಿ ಕುಟುಂಬ ಸಮೇತರಾಗಿ ಬಂದು ವಿಧಿವಿಧಾನಗಳ ಕಾರ್ಯಗಳ ಮುಖಾಂತರ ಅಸ್ಥಿಯನ್ನು ವಿಸರ್ಜನೆ ಮಾಡಲಾಯಿತು. ಅರ್ಚಕ ಡಾಕ್ಟರ್ ಭಾನುಪ್ರಕಾಶ್ ಇದ್ರು. ಅವರ ವೈದಿಕ ಕ್ರಿಯಾ ಕಾರ್ಯವನ್ನು ಕೂಡ ಮುಂದುವರಿಸಿದ್ರು. ಹಾಗೆ ಮಗ ವಿಶ್ವದೀಪ್ ಅವರ ಕಾವೇರಿ ನದಿಯಲ್ಲಿ ವಿಧಿವಿಧಾನಗಳ ಮುಖಾಂತರ ಎಲ್ಲಾ ಕಾರ್ಯಗಳನ್ನು ನೆರವೇರಿಸುವ ಮುಖಾಂತರ ಕೊನೆಯ ಜವಾಬ್ದಾರಿ ಅಸ್ಥಿಯನ್ನ ಕಾವೇರಿ ನದಿಯಲ್ಲಿ ವಿಸರ್ಜನೆಯನ್ನ ಮಾಡಿದ್ರು. Ini